ಈ ವಿಡಿಯೋವನ್ನ ನೀವು ನೋಡುವ ಸಂದರ್ಭದಲ್ಲಿ ಪಾಕಿಸ್ತಾನ ಜಗತ್ತಿನ ಭೂಪಟದಲ್ಲಿ ಇರುತ್ತೆ ಅನ್ನುವ ಯಾವುದೇ ಗ್ಯಾರಂಟಿ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನ ಅನ್ನುವ ದೇಶ ಸುಟ್ಟು ಬೂದಿಯಾಗಬಹುದು. ಯಾವ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನದ ಭೂಪಟಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವ ಕ್ಷಣ ಬರಬಹುದು. ಮುಂದಿನ ಪೀಳಿಗೆ ಪಾಕಿಸ್ತಾನ ಅನ್ನುವ ದೇಶ ಭಾರತದ ಕೈಗೆ ಸಿಲುಕಿ ಸರ್ವನಾಶ ಆಯಿತು ಅಂತ ಓದಬಹುದು. ಹೌದು, ಭಾರತ ಆ ರೀತಿ ಪಾಕಿಸ್ತಾನದ ಮೇಲೆ ತಿರುಗಿ ಬಿದ್ದಿದೆ. ಭಾರತದ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಬಂದ ಪಾಕಿಸ್ತಾನವನ್ನ ಭಾರತೀಯ ಸೇನೆ ಅಟ್ಟಾಡಿಸಿ ಹೊಡೆದಿದೆ. ಸದ್ಯ ಪಾಕಿಸ್ತಾನದ ಬಳಿ ಇರುವ ಅತ್ಯಾಧುನಿಕ ಅಸ್ತ್ರಗಳೇ ಭಾರತೀಯ ಸೇನೆಯ ದಾಳಿಗೆ ಆಕಾಶದಲ್ಲೇ ಉಡಿಸಾಗಿದೆ. ಈ ಮೂಲಕ ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ಆರಂಭಗೊಂಡಿದೆ. ರಾತ್ರೋರಾತ್ರಿ ಪಾಕಿಸ್ತಾನದ ದೊಡ್ಡ ದೊಡ್ಡ ನಗರಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ. ಲಾಹೋರ್ ಹಾಗೂ ಕರಾಚಿಯನ್ನ ಟಾರ್ಗೆಟ್ ಮಾಡಿರುವ ಭಾರತ ಹಲವು ದಾಳಿಗಳನ್ನು ನಡೆಸಿದೆ. ಭಾರತ ಇಷ್ಟೊಂದು ಕ್ರೋಧಗೊಳ್ಳೋದಕ್ಕೆ ಕಾರಣ ಪಾಕಿಸ್ತಾನದ ಪ್ರಚೋದನೆ. ಪಾಕಿಸ್ತಾನ ಡ್ರೋನ್ ಹಾಗೂ ಫೈಟರ್ ಜೆಟ್ಗಳನ್ನು ಬಳಸಿಕೊಂಡು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿತ್ತು. ಜಮ್ಮು ಕಾಶ್ಮೀರ ಹಾಗೂ ರಾಜಸ್ಥಾನದ ಕೆಲವು ಪ್ರದೇಶಗಳ ಮೇಲೆ ದಾಳಿ ಮಾಡುವ ಮೂಲಕ ಭಾರತವನ್ನ ಕೆಣಕುವ ಪ್ರಯತ್ನ ಮಾಡಿತ್ತು. ಪಾಕಿಸ್ತಾನದ ಈ ಹೇಡಿತನದ ಕೃತ್ಯ ಭಾರತವನ್ನ ರೊಚ್ಚಿಗೇಳುವಂತೆ ಮಾಡಿತ್ತು. ಸುಖಾಸುಮ್ಮನೆ ಭಾರತವನ್ನೇ ಕೆಣಕಿದ ಪಾಕಿಸ್ತಾನಕ್ಕೆ ಭಾರತ ಹಿಂದೆಂದೂ ಕೇಳರಿಯದ ರೀತಿಯಲ್ಲಿ ಉತ್ತರ ಕೊಡ್ತಾ ಇದೆ. ರಾತ್ರಿ 8 ಗಂಟೆ ಹೊತ್ತಿಗೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಆರಂಭ ಮಾಡಿತ್ತು. ಅಮೆರಿಕ ಹಾಗೂ ಚೀನಾ ಕೊಟ್ಟಿರುವ ತುಕ್ಕು ಹಿಡಿದಿರುವ ಫೈಟರ್ ಜೆಟ್ಗಳನ್ನು ಬಳಸಿಕೊಂಡು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿತ್ತು ಪಾಕಿಸ್ತಾನ ಮಾಡಿರುವ ಆ ಕುತಂತ್ರ ಬುದ್ಧಿಯ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮೊದಲು ಪಾಕಿಸ್ತಾನದ ನಗರಗಳ ಮೇಲೆ ಭಾರತ ಮಾಡಿರುವ ದಾಳಿಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಪಾಕಿಸ್ತಾನದ ಹಾರ್ಟ್ ಅಂತ ಕರೆಯಲ್ಪಡುವ 4 ನಗರಗಳ ಮೇಲೆ ಭಾರತ ನುಗ್ಗಿ ಹೊಡೆದಿದೆ. ಅದರಲ್ಲೂ ಲಾಹೋರ್ನಲ್ಲಿ ಕ್ಷಿಪಣಿಯ ಮಳೆಯನ್ನೇ ಸುರಿಸಿದೆ ಭಾರತ. ಎಷ್ಟು ಮಂದಿ ಸತ್ತಿದ್ದಾರೆ ಅನ್ನುವ ಲೆಕ್ಕ ಇನ್ನಷ್ಟೇ ಸಿಗಬೇಕಷ್ಟೇ. ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ಕರಾಚಿಯನ್ನ ಕೂಡ ಟಾರ್ಗೆಟ್ ಮಾಡಿದೆ. ಭಾರತದ ಮೇಲೆ ಸುಖಾಸುಮ್ಮನೆ ದಾಳಿ ಮಾಡ್ತಾ ಇದ್ದಂತೆ ಭಾರತ ಕರಾಚಿ ನಗರದ ಮೇಲೆ ಕೂಡ ಅಟ್ಯಾಕ್ ಮಾಡಿದೆ. ಮೊದಲು ಭಾರತ ಮಾಡಿದ್ದು ಉಗ್ರ ನೆಲೆಗಳ ಮೇಲೆ ದಾಳಿ, ಆದರೆ ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿತ್ತು. ಪಾಕಿಸ್ತಾನ ಇಂಥದ್ದೊಂದು ಕುತಂತ್ರ ಬುದ್ಧಿ ತೋರಿಸುತ್ತಿದ್ದಂತೆ ಭಾರತ ಹಿಂದೆ ಮುಂದೆ ನೋಡಲಿಲ್ಲ. ಪಾಕಿಸ್ತಾನದ ದೊಡ್ಡ ದೊಡ್ಡ ನಗರಗಳ ಮೇಲೆ ಕ್ಷಿಪಣಿಯ ಮಳೆಯನ್ನೇ ಸುರಿಸಿದೆ. ಎಲ್ಲದಕ್ಕಿಂತ ಖುಷಿ ಪಡುವ ಸಂಗತಿ ಏನು ಗೊತ್ತಾ? ಭಾರತದ ವಾಯುಪಡೆ ಒಂದು ಕಡೆ ದಾಳಿ ಮಾಡ್ತಾ ಇದ್ರೆ ಅತ್ತ ಭಾರತದ ನೌಕಾದಳ ಕೂಡ ರಾತ್ರೋರಾತ್ರಿ ಫೀಲ್ಡ್ಗಿಳಿದು ಬಿಟ್ಟಿತ್ತು. ಭಾರತದ ರಣವಿಕ್ರಮ INS ವಿಕ್ರಾಂತ್ ಕರಾಚಿಯ ಅತಿ ದೊಡ್ಡ ಬಂದರನ್ನೇ ಉಡಾಯಿಸಿ ಬಿಟ್ಟಿದೆ. INS ವಿಕ್ರಾಂತ್ 10ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಕರಾಚಿ ಬಂದರನ್ನ ಧ್ವಂಸ ಮಾಡಿದೆ. ಭಾರತದ ದಾಳಿಗೆ ಕರಾಚಿ ಬಂದರು ಚಿಂದಿ ಚಿತ್ರಾನ್ನವಾಗಿದೆ. ಪಾಕಿಸ್ತಾನದ ಇತಿಹಾಸದಲ್ಲೇ ಕರಾಚಿ ಮೇಲೆ ಇಷ್ಟೊಂದು ದೊಡ್ಡ ದಾಳಿಯಾಗಿರಲಿಲ್ಲ. ಕರಾಚಿಯನ್ನ ಪಾಕಿಸ್ತಾನದ ಆರ್ಥಿಕ ರಾಜಧಾನಿ ಅಂತ ಕರೀತಾರೆ. ಕರಾಚಿ ಮೇಲೆ ದಾಳಿ ಆಯಿತು ಅಂದರೆ ಅಲ್ಲಿಗೆ ಪಾಕಿಸ್ತಾನದ ಅರ್ಧ ಕತೆ ಮುಗೀತು ಅಂತಾನೆ ಅರ್ಥ. ಇನ್ನು ಕರಾಚಿ ಮೇಲೆ ದಾಳಿ ಆಗ್ತಾ ಇದ್ದಂತೆ ಅತ್ತ ಪೇಶಾವರದ ಮೇಲೆ ಕೂಡ ದಾಳಿಯಾಗಿದೆ. ಅದರಲ್ಲೂ ಪಾಕ್ ಪ್ರಧಾನಿಯ ಮನೆಯ ಪಕ್ಕದಲ್ಲೇ ದೊಡ್ಡ ಸ್ಫೋಟ ಸಂಭವಿಸಿದೆ. ಇಂಥದ್ದೊಂದು ದಾಳಿ ಆಗ್ತಾ ಇದ್ದಂತೆ ಪಾಕ್ ಪ್ರಧಾನಿ ಎದ್ನೋ ಬಿದ್ನೋ ಅಂತ ಓಡಿದ್ದಾನಂತೆ. ಆತನನ್ನ ಬಂಕರ್ನಲ್ಲಿ ಕರೆದುಕೊಂಡು ಹೋಗಿ ಕೂರಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಇಲ್ಲಿ ಪಾಕ್ ಪ್ರಧಾನಿ ಜಸ್ಟ್ ಮಿಸ್ ಆಗಿದ್ದಾನೆ ಅಷ್ಟೇ. ವಿಶೇಷ ಅಂದರೆ ಭಾರತದ 3 ಸೇನೆಗಳು ಕೂಡ ಏಕಕಾಲದಲ್ಲಿ ಅಖಾಡಕ್ಕಿಳಿದು ಬಿಟ್ಟಿವೆ. ಹೀಗಾಗಿ ದಶ ದಿಕ್ಕುಗಳಲ್ಲೂ ಕೂಡ ನರಕ ದರ್ಶನ ಶುರುವಾಗಿದೆ. ಹೌದು, ಪಾಕಿಸ್ತಾನದ ಮೂಲೆ ಮೂಲೆಯಲ್ಲೂ ಕೂಡ ಭಾರತೀಯ ಸೇನೆ ದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ನಟ್ಟ ನಡುರಾತ್ರಿ ಪಾಕಿಸ್ತಾನದಲ್ಲಿ ದೀಪಾವಳಿಯ ಸಿಚುವೇಶನ್ ಇತ್ತು. ಹಾಗಂತ ಇದು ಪಾಕ್ಗೆ ಸಂಭ್ರಮದ ದೀಪಾವಳಿಯಲ್ಲ, ಮಿಸೈಲ್ಗಳ ದೀಪಾವಳಿ. ನಾವು ಮೊದಲೇ ಹೇಳಿದಂತೆ ಭಾರತದ 3 ಸೇನೆಗಳು ಕೂಡ ಏಕಕಾಲದಲ್ಲಿ ಅಖಾಡಕ್ಕಿಳಿದಿವೆ. ಅದರಲ್ಲೂ ಪಾಕಿಸ್ತಾನದ ಒಳಗೆ ಹೋಗಿ ವಾಯುಸೇನೆ ಹಾಗೂ ನೌಕಾಪಡೆಗಳು ಜಂಟಿಯಾಗಿ ಅಟ್ಯಾಕ್ ಮಾಡ್ತಾ ಇವೆ. ಪಾಕಿಸ್ತಾನದ ದೊಡ್ಡ ದೊಡ್ಡ ನಗರಗಳಾದ ಇಸ್ಲಾಮಾಬಾದ್, ಬಂದರು ನಗರಿ ಕರಾಚಿ ಮೇಲೆ ಭಾರತ ಅಟ್ಯಾಕ್ ಮಾಡಿತ್ತು. ಪಾಕಿಸ್ತಾನದ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ, ಲಾಹೋರ್ನಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಭಾರತೀಯ ಸೇನೆ ವಾಯು ದಾಳಿ ಮಾಡಿ ಅವುಗಳನ್ನು ಸರ್ವನಾಶ ಮಾಡಿತ್ತು. ಕಚ್ನಲ್ಲಿದ್ದ ಪಾಕಿಸ್ತಾನದ 3 ಡ್ರೋನ್ಗಳನ್ನು ಕೂಡ ನಾಶ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಇಸ್ಲಾಮಾಬಾದ್, ಕರಾಚಿ ಸೇರಿದಂತೆ ದೇಶದ ಪ್ರಮುಖ 7 ನಗರಗಳ ಮೇಲೆ ಭಾರತ ದಾಳಿ ಮಾಡಿದೆ.
ಇದು ಪಾಕಿಸ್ತಾನದ ಒಳಗೆ ಆಗಿರುವ ದಾಳಿಗಳು. ಇದಕ್ಕಿಂತ ಮೊದಲು ಭಾರತ ಪಾಕಿಸ್ತಾನದ ಒಟ್ಟು 5 ಫೈಟರ್ ಜೆಟ್ಗಳನ್ನು ಉಡಿಸ್ ಮಾಡಿದೆ. ಇಲ್ಲೇ ಪಾಕಿಸ್ತಾನ ತಪ್ಪು ಮಾಡಿದ್ದು. ತಮ್ಮಲ್ಲಿ ಅಮೆರಿಕ ಕೊಟ್ಟ ಫೈಟರ್ ಜೆಟ್ ಇದೆ, ಚೀನಾ ಕೊಟ್ಟ ಫೈಟರ್ ಜೆಟ್ ಇದೆ ಅಂತ ಗರ್ವದಲ್ಲಿ ಬೀಗುತ್ತಿದ್ದ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಈ ಫೈಟರ್ ಜೆಟ್ಗಳನ್ನು ಬಳಕೆ ಮಾಡಿತ್ತು. ಆದರೆ ಆಕಾಶದಲ್ಲೇ ಈ ಫೈಟರ್ ಜೆಟ್ಗಳನ್ನು ಭಾರತ ಛಿದ್ರ ಮಾಡಿದೆ. ಅಮೆರಿಕದಿಂದ ಖರೀದಿ ಮಾಡಿದ್ದ ಪಾಕಿಸ್ತಾನದ ಫೈಟರ್ ಜೆಟ್ F-16 ಅನ್ನು ಭಾರತದ ಬಲಿಷ್ಠ ವಾಯುಸೇನೆ ಹೊಡೆದುರುಳಿಸಿದೆ. ಜಮ್ಮು ವಿಮಾನ ನಿಲ್ದಾಣದ ಬಳಿ ಪಾಕ್ ಮತ್ತೆ ಬಾಲ ಬಿಚ್ಚಲು ಯತ್ನಿಸಿ ಡ್ರೋನ್ ದಾಳಿ ನಡೆಸಿತ್ತು. ವಿಮಾನ ನಿಲ್ದಾಣದ ಬಳಿ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿದ್ದ ಪಾಕಿಸ್ತಾನ ದಾಳಿಗೆ ಮುಂದಾಗಿತ್ತು. ಆದರೆ ಪಾಕ್ ಡ್ರೋನ್ ಅನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿತ್ತು. ಇದೇ ಸಂದರ್ಭದಲ್ಲೇ F-16 ಯುದ್ಧ ವಿಮಾನವನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇನ್ನು ಚೀನಾ ನಿರ್ಮಿತ JF-17 ಯುದ್ಧ ವಿಮಾನವನ್ನ ಕೂಡ ಭಾರತ ಉಡಿಸ್ ಮಾಡಿದೆ. ಇಲ್ಲಿ JF-17 2 ಫೈಟರ್ ಜೆಟ್ಗಳನ್ನ ಭಾರತ ಹೊಡೆದುರುಳಿಸಿದೆ. ಮತ್ತೊಂದು ಸಂಗತಿ ಅಂದರೆ ಇಬ್ಬರು ಪೈಲಟ್ಗಳನ್ನ ಕೂಡ ಭಾರತ ಜೀವಂತವಾಗಿ ಸೆರೆ ಹಿಡಿದಿದೆ. ಇನ್ನು ಇದಕ್ಕೂ ಮೊದಲು ಧರ್ಮಶಾಲಾದಲ್ಲಿ ನಡೆಯುತ್ತಿದ್ದ IPL ಪಂದ್ಯ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಯುದ್ಧದ ಸ್ಥಿತಿ ನಿರ್ಮಾಣವಾಗುತ್ತಿದ್ದಂತೆ ಸೆಕ್ಯೂರಿಟಿ ಕಾರಣದಿಂದ ಪಂದ್ಯವನ್ನ ರದ್ದು ಮಾಡಲಾಗಿತ್ತು. IPL ಪಂದ್ಯವೇನೋ ರದ್ದಾಯಿತು. ಆದರೆ ಮುಂದೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಡೈರೆಕ್ಟ್ ವಾರ್ ಶುರುವಾಗುತ್ತೆ. IPLನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮೊದಲೇ ಗೊತ್ತಾಗೋದಿಲ್ಲ. ಆದರೆ ಈ ಯುದ್ಧದಲ್ಲಿ ಗೆಲುವು ಭಾರತದ್ದೇ. ಸ್ಕೋರ್ ಎಷ್ಟು ಅನ್ನೋದು ಮಾತ್ರ ಫೈನಲ್ ಆಗೋದಕ್ಕೆ ಬಾಕಿ ಇದೆ. ಇನ್ನು ಪಾಕಿಸ್ತಾನ ಈ ರೀತಿ ಅಪ್ರಚೋದಿತವಾಗಿ ದಾಳಿ ಮಾಡಿದರೂ ಕೂಡ ಭಾರತಕ್ಕೆ ಯಾವುದೇ ರೀತಿಯ ಹಾನಿಯಾಗದೇ ಇರೋದಕ್ಕೆ ಕಾರಣ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಅದರಲ್ಲೂ ರಷ್ಯಾ ನಿರ್ಮಿತ S-400 ಭಾರತವನ್ನ ಸುದರ್ಶನ ಚಕ್ರದಂತೆ ಕಾಪಾಡಿದೆ. ಒಂದೇ ಒಂದು ಮಿಸೈಲ್ ಕೂಡ ಭಾರತದ ಮೇಲೆ ಬೀಳದಂತೆ ಇದು ನಮ್ಮನ್ನ ಕಾಪಾಡಿದೆ. ಕೇವಲ ಇದೊಂದು ಡಿಫೆನ್ಸ್ ಸಿಸ್ಟಮ್ ಮಾತ್ರವಲ್ಲ, ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್, ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಫುಲ್ ಆಕ್ಟಿವ್ ಆಗಿವೆ. ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಭಾರತದ ಹಲವು ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ 2 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ವಿಮಾನ ನಿಲ್ದಾಣಗಳಲ್ಲಿ ಕಮಾಂಡೋಗಳನ್ನು ನಿಯೋಜನೆ ಮಾಡಲಾಗಿದೆ. ಇತ್ತ ಭಾರತ ಪಾಕಿಸ್ತಾನದ ಮೇಲೆ ಸವಾರಿ ಮಾಡ್ತಾ ಇದ್ದಂತೆ ಅತ್ತ ಬಲೂಚಿಗಳು ಕೂಡ ಫೀಲ್ಡ್ಗಿಳಿದಿದ್ದಾರೆ. ಇದೇ ಸರಿಯಾದ ಸಮಯ ಅನ್ನೋದು ಬಲೂಚಿಗಳಿಗೆ ಚೆನ್ನಾಗಿಯೇ ಗೊತ್ತಿದೆ. ನಿನ್ನೆ ರಾತ್ರಿ 6 ಕಡೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಬಲೂಚಿ ಆರ್ಮಿ. ಹೀಗೆ ಮುಂದುವರೆದರೆ ಬಲೂಚಿಸ್ತಾನ ಹೊಸ ದೇಶವಾಗಿ ಹೊರಹೊಮ್ಮೋದರಲ್ಲಿ ಅನುಮಾನ ಬೇಡ. ಒಮ್ಮೆ ಈ ರೀತಿ ಭಾರತವನ್ನ ಕೆಣಕಿದ್ದ ಪಾಕಿಸ್ತಾನ 2 ತುಂಡಾಗಿತ್ತು. ಬಾಂಗ್ಲಾದೇಶ ಅನ್ನುವ ದೇಶಕ್ಕೆ ಭಾರತ ಜನ್ಮ ನೀಡಿತ್ತು. ಈಗ ಇರುವ ಪಾಕಿಸ್ತಾನ ಕೂಡ ಒಡೆದು ಚೂರಾಗಿ ಬಲೂಚಿಸ್ತಾನ ಅನ್ನುವ ಹೊಸ ದೇಶ ಸೃಷ್ಟಿಯಾದರೂ ಅನುಮಾನ ಬೇಡ. ಒಂದಂತೂ ಸತ್ಯ, ಪಾಕಿಸ್ತಾನದ ಅಂತ್ಯದ ಆರಂಭವಾಗಿದೆ. ಇನ್ನೇನಿದ್ರು ಪಾಕಿಸ್ತಾನಕ್ಕೆ ಶ್ರದ್ಧಾಂಜಲಿ ಪೋಸ್ಟರ್ ಬೀಳೋದು ಮಾತ್ರ ಬಾಕಿ ಇದೆ. ನಾವಿವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ಸೈನಿಕರು. ಪಾಕಿಸ್ತಾನ ಇಷ್ಟೆಲ್ಲ ದಾಳಿ ಮಾಡಿದ್ರೂ ನಮ್ಮ ಸೈನಿಕರು ಕಲ್ಲು ಬಂಡೆಯಂತೆ ನಿಂತುಕೊಂಡು ಈ ದಾಳಿಗಳನ್ನು ದಿಟ್ಟವಾಗಿ ಎದುರಿಸುತ್ತಿದ್ದಾರೆ. ನಮ್ಮ ದೇಶಕ್ಕೆ ಸಣ್ಣದೊಂದು ಅಪಾಯವೂ ಆಗದಂತೆ ತಡೆಯುತ್ತಿದ್ದಾರೆ. ನಮಗಾಗಿ ಎಲ್ಲವನ್ನ ತ್ಯಾಗ ಮಾಡಿ ದೇಶಕ್ಕೋಸ್ಕರ ನಿಂತಿದ್ದಾರೆ. ಈ ಸೈನಿಕರ ಪರವಾಗಿ ನಾವು ನಿಲ್ಲಲೇಬೇಕು. ನಮ್ಮ ವೀರರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ, ಅವರ ಜೀವ ಹಾನಿಯಾಗದಂತೆ ನೋಡಿಕೊಳ್ಳಲಿ ಅಂತ ಹಾರೈಸಬೇಕು. ದೇಶದ ಜೊತೆ ನಾವು ನಿಲ್ಲೋಣ. ಎಂತಹ ಪರಿಸ್ಥಿತಿ ಬಂದರೂ ನಮ್ಮ ದೇಶವನ್ನ ನಮ್ಮ ವೀರ ಸೇನಾನಿಗಳು ರಕ್ಷಣೆ ಮಾಡ್ತಾರೆ. ಪಾಕಿಸ್ತಾನ ಅನ್ನುವ ದೇಶ ಸರ್ವನಾಶವಾಗಿ ಹೋಗಲಿ. ಭಾರತದ ಈ ರಣವಿಕ್ರಮ ದಾಳಿ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.